ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಸ್ನೇಹ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಟೇಸ್ಟಿ ಸ್ಟಾಪ್ಸ್. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವ್ಲಾಗಲ್ಲಿ ಫಸ್ಟ್ ನಾವು ಹೋಗ್ತಿರೋದು ಹೊರನಾಡುಗೆ. ನಾವು ರಾತ್ರಿ ಮನೆಯಿಂದ ಆಟೋ ತಗೊಂಡು ಸೀದಾ ಮೆಜೆಸ್ಟಿಕ್ KSRTC ಬಸ್ ಸ್ಟ್ಯಾಂಡ್ ಟರ್ಮಿನಲ್ 2ಗೆ ರೀಚ್ ಆದ್ವಿ. ನಾವು ಮೊದಲೇ ಹೊರನಾಡು ಹೋಗೋಕ್ಕೆ ಟಿಕೆಟ್ಸ್ನ ಬುಕ್ ಮಾಡಿದ್ವಿ. ಸೊ ನನ್ನ ಸಜೆಷನ್ ಕೂಡ ಅದೇ, ನೀವು ಕೂಡ ಎಲ್ಲಾದರೂ ಹೋಗ್ಬೇಕಂದ್ರೆ ಅಡ್ವಾನ್ಸ್ ಆಗಿ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ. ಒಂದು ಟಿಕೆಟ್ಗೆ ಎಕ್ಸ್ಟ್ರಾ 20 ರೂಪಾಯಿ ತಗೊಳ್ತಾರೆ ಟಿಕೆಟ್ನ ಬುಕ್ ಮಾಡಿ ಕೊಡೋಕ್ಕೆ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ 9:30ಗೆ. ನಾವು ಹೊರನಾಡು ರೀಚ್ ಆಗೋಷ್ಟರಲ್ಲಿ ಬೆಳಗಿನ ಜಾವ 5:45 ಆಗಿತ್ತು. ಆಲ್ಮೋಸ್ಟ್ 8 ಅವರ್ಸ್ ಜರ್ನಿ ಇದು. ರೂಮ್ಸ್ ಎಲ್ಲ ಫುಲ್ ಆಗಿತ್ತು. ಸೊ ನಾವು ಟೆಂಪಲ್ ಪಕ್ಕ 30 ರೂಪಾಯಿ ಕೊಟ್ಟು ಸ್ನಾನಕ್ಕೆ ಬಿಸಿ ನೀರನ್ನ ತಗೊಂಡು ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ನೋಡಿದ್ರೆ ವ್ಯೂ ಅಂತೂ ಸಕ್ಕದಾಗಿತ್ತು. ಲಗೇಜ್ ಎಲ್ಲ ಟೆಂಪಲ್ ಎಂಟ್ರೆನ್ಸ್ ಹತ್ರ ಇರೋ ಲಾಕರ್ ರೂಮ್ನಲ್ಲಿ ಇಟ್ಟು ಬ್ರೇಕ್ಫಾಸ್ಟ್ ಮಾಡಕ್ ಹೋದ್ವಿ. ನಾನು ಆಲ್ಮೋಸ್ಟ್ 1 ವರ್ಷ ಆದಮೇಲೆ ಹೊರನಾಡುನ ಮತ್ತೆ ವಿಸಿಟ್ ಮಾಡ್ತಿರೋದು. ಇಲ್ಲಿ ನೆರಳಿಗೋಸ್ಕರ ಹೊಸದಾಗಿ ಛಾವಣಿನ ಹಾಕಿದ್ದಾರೆ. ಅದು ಒಳ್ಳೆಯದೇ, ಬಟ್ ಮುಂಚಿನ ಥರ ಟೆಂಪಲ್ ಆಚೆ ನಿಂತ್ಕೊಂಡು ನೋಡಿದ್ರೆ ಆ ಆಕಾಶ ಸುತ್ತಲೂ ಗ್ರೀನರಿ ಕಾಣಿಸ್ತಿತ್ತು. ಅದೊಂದು ನಾವು ಮಿಸ್ ಮಾಡ್ಕೊತೀವಿ. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ವೇಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸ್ಟಾಪ್ ಹೊರನಾಡುಯಿಂದ ಧರ್ಮಸ್ಥಳಕ್ಕೆ ಯಾವುದೇ ಡೈರೆಕ್ಟ್ ಬಸ್ ಇರಲ್ಲ. ಸೊ ನಾವು ಕೊಡ್ಗ್ಯಾರಕ್ಕೆ ಹೋಗಿ ಅಲ್ಲಿಂದ ಧರ್ಮಸ್ಥಳಕ್ಕೆ ಬಸ್ ತೊಗೊಳ್ಬೇಕು. ಧರ್ಮಸ್ಥಳ ರೀಚ್ ಆದ್ಮೇಲೆ ನಾವು ಸೀದಾ ಹೋಗಿದ್ದೆ ಸಾಕೇತ್ ಗೆಸ್ಟ್ ಹೌಸ್ಗೆ. ನಾವು ಯೂಶಲಿ ಧರ್ಮಸ್ಥಳಕ್ಕೆ ಬಂದರೆ ರೂಮ್ಸ್ನ ಸಾಕೇತ್ ಗೆಸ್ಟ್ ಹೌಸ್ನಲ್ಲಿ ಬುಕ್ ಮಾಡೋದು. ಇದರ ಆನ್ಲೈನ್ ಬುಕ್ಕಿಂಗ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೀವು ಇಲ್ಲಿ ಬರಬೇಕಂದ್ರೆ ನೀವು ಆನ್ಲೈನ್ ಕೂಡ ಬುಕ್ಕಿಂಗ್ ಮಾಡ್ಕೊಳ್ಬೋದು.
ಇಲ್ಲ ಅಂದ್ರೂ ಇಲ್ಲಿ ಬಂದರೂ ಡೈರೆಕ್ಟಾಗಿ ರೂಮ್ ಸಿಗುತ್ತೆ. ಸೊ ರೂಮ್ ಬಂದು 400 ರುಪೀಸು. ಸೊ ನಾವು ಧರ್ಮಸ್ಥಳ ಬಸ್ಸು ಸಿಗಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ 9:30ಗೆ ಗೌರ್ಮೆಂಟ್ ಬಸ್ ಡೈರೆಕ್ಟ್ ಬಸ್ ಇತ್ತು ಹೊರನಾಡಿನಿಂದ. ಸೊ ನಾವು ಡೈರೆಕ್ಟ್ ಬಂದ್ವಿ ಅಲ್ಲಿಂದ. 9:30 ಬಸ್ ಹತ್ತಿದ್ದು 12:45 ಇಲ್ಲಿ ರೀಚ್ ಆದ್ವಿ. ಅಲ್ಲಿಂದ ಆಟೋ ತೊಗೊಂಡು ಗೆಸ್ಟ್ ಹೌಸ್ ಕಡೆ ಬಂದ್ವಿ. ವ್ಯೂ ಅಂತೂ ಹೇಳ್ಬೇಕಂದ್ರೆ ಸಖತ್ತಾಗಿತ್ತು. ನೀವು ಒಂದ್ಸತಿ ಧರ್ಮಸ್ಥಳದಿಂದ ಹೊರನಾಡು ಅಥವಾ ಹೊರನಾಡಿಂದ ಧರ್ಮಸ್ಥಳಕ್ಕೆ ಟ್ರಾವೆಲ್ ಮಾಡಲೇಬೇಕು. ಸಖತ್ತಾಗಿತ್ತು ವ್ಯೂ ಅಂತೂ. ನೀವು ಫ್ರೆಶ್ ಅಪ್ ಎಲ್ಲ ಆಗೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಟೆಂಪಲ್ ಕೂಡ ಕ್ಲೋಸ್ ಆಗಿತ್ತು. ಸೊ ದೇವಸ್ಥಾನದಲ್ಲೇ ಊಟನ ಮಾಡಿದ್ವಿ. ಆಮೇಲೆ ನೇತ್ರಾವತಿ ನದಿ ಹತ್ರ ಹೋಗಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನೇತ್ರಾವತಿ ನದಿ ನೋಡ್ಕೊಂಡು ಮತ್ತೆ ಸಂಜೆ ದರ್ಶನಕ್ಕೆ ಹೋದ್ವಿ. ದರ್ಶನ ಎಲ್ಲ ಆದ್ಮೇಲೆ ದೇವಸ್ಥಾನದಿಂದ ಆಚೆ ಬಂದು ನೋಡಿದ್ರೆ ಆನೆ ಬಂದಿತ್ತು. ಆಶೀರ್ವಾದ ತಗೊಂಡು ಡಿನ್ನರ್ ಮುಗಿಸ್ಕೊಂಡು ನಾವು ಮತ್ತೆ ಗೆಸ್ಟ್ ಹೌಸ್ ಕಡೆ ಹೋದ್ವಿ. ನೆಕ್ಸ್ಟ್ ಡೇ ಕುಕ್ಕೆಗೆ ಹೋಗೋಕ್ ಮುಂಚೆ ಇನ್ನೊಂದ್ಸಲ ಬೆಳಗ್ಗೆ ದರ್ಶನಕ್ಕೆ ಹೋದ್ವಿ. ದರ್ಶನ ಟೈಮಿಂಗ್ಸ್ ಬಂದು 6:30. ಸೊ ನಾವು ಸ್ವಲ್ಪ ಬೇಗನೆ ಹೋಗಿ ಕ್ಯೂನಲ್ಲಿ ವೇಟ್ ಮಾಡಿದ್ವಿ. ಸನ್ರೈಸ್ ಇಂದ ಆಕಾಶ ನೋಡೋಕೆ ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಕುಕ್ಕೆಗೆ ಹೊರಟ್ವಿ. ಬಸ್ನಲ್ಲಿ ಅಪ್ರಾಕ್ಸಿಮೇಟ್ 1 hour 45 minutes ಜರ್ನಿ ಆಗತ್ತೆ ಕುಕ್ಕೆಗೆ ಹೋಗೋಕ್ಕೆ. ಕುಕ್ಕೆ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇರೋ ಅಕ್ಷರ ಗೆಸ್ಟ್ ಹೌಸ್ ನಲ್ಲಿ ನಮ್ಗೆ ರೂಮ್ ಸಿಕ್ತು. ನಾರ್ಮಲ್ ರೂಮ್ಸ್ ಅವೈಲೇಬಲ್ ಇರ್ಲಿಲ್ಲ. ಸೊ ನಮ್ಗೆ ಒಂದೇ ಆಪ್ಷನ್ ಅವೈಲೇಬಲ್ ಇದ್ದಿದ್ದು ಅದೇ 600 ರೂಪಾಯಿಗೆ 4 ಬೆಡ್ಸ್ ಇರೋ AC ರೂಮ್. ಫ್ರೆಶ್ ಅಪ್ ಆಗಿ ಹೋಗಿ ನೋಡಿದ್ರೆ ಟೆಂಪಲ್ ಕ್ಲೋಸ್ ಆಗಿತ್ತು. ದೇವಸ್ಥಾನದಲ್ಲೇ ಊಟನ ಮುಗಿಸ್ಕೊಂಡು ಟೆಂಪಲ್ ಹತ್ರ ಒಂದು ವಾಕ್ ಹೋಗಿ ಬಂದ್ವಿ. ಸಂಜೆ ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ. ದರ್ಶನಕ್ಕೆ ಕ್ಯೂನಲ್ಲಿ ಇದ್ದಾಗ ದೀಪನ ಹಚ್ಚಕ್ ಹೇಳಿದ್ರು. ಫಾರ್ ಅವರ್ ಸರ್ಪ್ರೈಸ್ ದೇವಸ್ಥಾನದಲ್ಲಿ ಸಂಜೆ ಪೂಜೆಗೋಸ್ಕರ ಆನೆನ ಕರ್ಕೊಂಡು ಬಂದಿದ್ರು. ದರ್ಶನ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಟೈಮ್ನ ಸ್ಪೆಂಡ್ ಮಾಡಿ ರಾತ್ರಿ ಊಟಕ್ಕೆ ಟೆಂಪಲ್ ಹತ್ರ ಇರೋ ಶ್ರೀ ಕೃಪಾ ರೆಸ್ಟೋರೆಂಟ್ಗೆ ಹೋದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ 6:30 ಹಂಗೆ ದರ್ಶನಕ್ಕೆ ಹೋದ್ವಿ. ಮಧ್ಯಾಹ್ನ ನಾವು ಬೆಂಗಳೂರಿಗೆ ವಾಪಸ್ ಹೋಗೋಕ್ಕೆ ಬಸ್ ಟಿಕೆಟ್ಸ್ನ ಬುಕ್ ಮಾಡಿದ್ವಿ. ಬಸ್ ಸ್ವಲ್ಪ ಲೇಟಾಗಿ ಬಂತು. ಬೆಂಗಳೂರಿಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 11 o'clock ಆಗಿತ್ತು. ಈ ನಮ್ಮ ಟ್ರಾವೆಲ್ ವ್ಲಾಗ್ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.